ರಾಹುಲ್ ಮನೆ ಕಾಯ್ದ ಕಾಂಗ್ರೆಸ್ ನಾಯಕರು, ನಾಯಿಗೆ ಬಿಸ್ಕೆಟ್ ಹಾಕಿದ ಕಥೆ ನೆನಪಿಸಿದ ನೆಟ್ಟಿಗರು. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಕೂಡ ದೆಹಲಿಯಲ್ಲಿ ವಾರದಿಂದ ಬೀಡು ಬಿಟ್ಟಿದ್ರು. ಸಚಿವರ ಪಟ್ಟಿ ಸಿದ್ಧವಾಗಿತ್ತು. ಪ್ರಮಾಣ ವಚನ ಸಮಾರಂಭಕ್ಕೆ ವೇದಿಕೆಯೂ ಕೂಡ ಸಿದ್ಧವಾಗಿತ್ತು. ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಿ, ಅವರಲ್ಲ, ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಪಟ್ಟಿಗೆ ಸಹಿ ಹಾಕಬೇಕಾಗಿತ್ತು. ರಾಜ್ಯದ ಘಟಾನುಘಟಿ ನಾಯಕರು ಕೈಕಟ್ಟಿ ಮೈ ಮುರಿದು ನಿಂತಿದ್ರೂ ಕೂಡ ರಾಹುಲ್ ಮನಸ್ಸು ಕರಗಲಿಲ್ಲ. ನನಗೆ ಈಗ ಸುಸ್ತಾಗಿದೆ, ನಾಳೆ ಸಭೆ ಸೇರೋಣ ಅಂತ ಹೇಳಿ ರಾಹುಲ್ ಕಾರು ಹತ್ತಿ ಹೊರಟೆ ಹೋದರು. ಮುಖ್ಯಮಂತ್ರಿಗಳು, ಮಂತ್ರಿಗಳು ಮತ್ತು ಅನೇಕ ಶಾಸಕರುಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರೂ ಕೂಡ ರಾಹುಲ್ ಮಾತ್ರ ತನಗೇನೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಅವರನ್ನು ನೋಡ್ತಾ ಇದ್ದಾರೆ. ಗುಲಾಮತನಕ್ಕೊಂದು ಮಿತಿ ಬೇಡವಾ? ಏನು ಜನ್ಮವಪ್ಪ? ಕರ್ನಾಟಕದ ಗೌರವ ಮಣ್ಣುಪಾಲು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಶಾಸಕರು ಇವರೆಲ್ಲ ಎಂತೆಂಥ ನಾಯಕರು? ಅಪಾರ ಜನಬೆಂಬಲ ಇದೆ ಅಂತ ಹೇಳಿಕೊಂಡು ಓಡಾಡುವವರು, ಸ್ವಂತ ವರ್ಚಸ್ಸಿನಿಂದ ಗೆದ್ದಿದ್ದೇವೆ ಅಂತ ಹೆಮ್ಮೆ ಪಟ್ಟು ಬೀಗುವವರು ನೆಹರು ಕುಟುಂಬದ ಕುಡಿಯ ಎದುರು ಕೈಕಟ್ಟಿ ನಿಂತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್ ಕಳೆದ 2 ತಿಂಗಳಿನಿಂದ ಸಚಿವರ ಪಟ್ಟಿ ಹಿಡಿದುಕೊಂಡು ನಿಮ್ಮ ಮನೆ ಬಾಗಿಲಿಗೆ ಎಡಕಾಡುತ್ತಾ ಇದ್ದಾರೆ. ಅವರನ್ನ ನಾಳೆ ಬಾ ಅಂತ ಕಳಿಸ್ತಾ ಇದ್ದೀರಾ? ಅವರು ಅಂಧಭಕ್ತರ ಅಥವಾ 3 ಈಡಿಯಟ್ಗಳ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಇದರ ನಡುವೆ ರಾಹುಲ್ ಗಾಂಧಿ ಮತ್ತು ಅವರ ಸಾಕು ನಾಯಿ ಪಿಡಿ ಬಗ್ಗೆಯೂ ಈಗ ಚರ್ಚೆಗಳಾಗುತ್ತಾ ಇದೆ. ಆಗ ಅಸ್ಸಾಂ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇತ್ತು. ರಾಜ್ಯದ ಗಂಭೀರ ಸಮಸ್ಯೆಯನ್ನ ಹೊತ್ತು ಅಂದು ಕಾಂಗ್ರೆಸ್ಸಿನ ಹಿರಿಯ ನಾಯಕ, ಸಚಿವರಾಗಿದ್ದ ಹಿಮಾಂತ ಬಿಸ್ವಾಸ ಶರ್ಮಾ ದೆಹಲಿಯ ರಾಹುಲ್ ಗಾಂಧಿ ನಿವಾಸಕ್ಕೆ ತೆರಳಿದರು. ಸೀನಿಯರ್ ಲೀಡರ್ಗಳನ್ನ ಮನೆ ಬಾಗಿಲಿನಲ್ಲಿ ಕಾಯಿಸಿ ಸತಾಯಿಸಿದ್ದ ರಾಹುಲ್ ಗಾಂಧಿ ಕೊನೆಗೂ ತನ್ನ ಸಾಕು ನಾಯಿಯೊಂದಿಗೆ ಜನರಿಂದ ಆಯ್ಕೆಯಾಗಿದ್ದ ನಾಯಕರ ಸಮಸ್ಯೆಯನ್ನ ಆಲಿಸಲು ಕೂತರು. ಈ ಮಧ್ಯೆ ಕಾಂಗ್ರೆಸ್ ನಾಯಕರಿಗೆ ಇಟ್ಟಿದ್ದಂತಹ ಬಿಸ್ಕಿಟ್ ಅನ್ನ ರಾಹುಲ್ ಗಾಂಧಿ ಅವರು ತನ್ನ ಸಾಕು ನಾಯಿಗೆ ನೀಡಿದರು. ಎಂತಹ ಅವಮಾನ ಇದು! ನೆಟ್ಟಿಗರು ಈಗ ಈ ಘಟನೆಯನ್ನು ನೆನಪಿಸಿಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಇದೇ ಅನುಭವವಾಗಿದೆಯಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇದಕ್ಕೆ ಕೇವಲ ಇದೊಂದೇ ಕಾರಣ ಅಲ್ಲ. ಈ ಹಿಂದೆ ರ್ಯಾಲಿ ಒಂದರಲ್ಲಿ ನಾಯಿಗೆ ಬಿಸ್ಕೆಟ್ ನೀಡಿ ಅದು ತಿನ್ನಲು ನಿರಾಕರಿಸಿದಾಗ ಅದೇ ಬಿಸ್ಕೆಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿದರು. ರಾಹುಲ್ ಗಾಂಧಿ ಅವರಲ್ಲಿ ಹೈಕಮಾಂಡ್ ಮೆಂಟಾಲಿಟಿ ಭಾರಿ ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಇವುಗಳು ನಿದರ್ಶನ. ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರುಗಳು ಹೈಕಮಾಂಡ್ ಅಲ್ಲ ಅನ್ನೋದನ್ನ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರೇ ಈ ಹಿಂದೆ ಹೇಳಿದ್ದನ್ನ ನೆನಪಿಸಿಕೊಳ್ಳಬಹುದು.